ಗೆಳತಿಗಾಗಿ ಜೈಲಿಗೆ ಹೋಗಿದ್ದು ಆಯ್ತು. ಈಗ ಒಂದೇ ಜೈಲಿನಲ್ಲಿದ್ರು ಕೂಡ ದರ್ಶನ್ಗೆ ಆ ಗೆಳತಿ ನೆನಪು ಆಗ್ತಿಲ್ವಂತೆ. ಗೆಳತಿ ಭೇಟಿ ಮಾಡಬೇಕು ಅನಿಸ್ತಿಲ್ಲ. ಅದ್ಯಾಕಪ್ಪ ಹೀಗೆ ಅನ್ನೋ ಪ್ರಶ್ನೆಗೆ ಇಲ್ಲಿದೆ ನೋಡಿ ಉತ್ತರ. ಅಂದ್ರೆ ಇಲ್ಲಿ ತನಕ ಉತ್ತರ ಸಿಕ್ಕಿಲ್ಲ, ಬಟ್ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಜೈಲಿನಲ್ಲಿಲ್ಲ ದರ್ಶನ್ ಪವಿತ್ರ ಗೌಡ ಭೇಟಿ. ಕಾಟೇರನ ಪಾಲಿಗೆ ಬೇಡವಾದಳೆ ಗೆಳತಿ. ರಾಯಲ್ ಲೈಫ್ ಜಾಲಿ ಜೀವನ. ಒಂದೇ ಒಂದು ತಪ್ಪು ಬದುಕನ್ನೇ ಬದಲಾಯಿಸಿ ಬಿಡ್ತು. ಅದೇ ಕೋಪ, ಅದೇ ಬೇಸರ. ಜೈಲಿನಲ್ಲೂ ದರ್ಶನ್ಗೆ ತನ್ನ ಗೆಳತಿಯನ್ನ ನೋಡಬೇಕು ಅಂತ ಅನ್ನಿಸ್ತಿಲ್ವೇನೋ. ಕಾಟೇರನ ಇತ್ತೀಚಿನ ವರ್ತನೆ ಇಂಥದ್ದೊಂದು ಅನುಮಾನವನ್ನ ಹುಟ್ಟಿಸ್ತಿದೆ. ಗೆಳತಿಗಾಗಿ ಜೈಲು ಸೇರಿ 7 ದಿನಗಳೇ ಕಳೆದಿವೆ. ಎಷ್ಟು ದಿನದಲ್ಲಿ ಒಂದೇ ಒಂದು ಬಾರಿ ದರ್ಶನ್ ಪವಿತ್ರ ಗೌಡಳನ್ನ ನೋಡಬೇಕು ಅನ್ನಲಿಲ್ವಂತೆ. ಒಂದು ಕಡೆ ಪತ್ನಿ ವಿಜಯಲಕ್ಷ್ಮಿ ಪುತ್ರನ ಭೇಟಿಗಷ್ಟೇ ಅವಕಾಶ ಕೊಡಿ ಅಂದಿದ್ದಾರೆ. ಇನ್ನೊಂದು ಕಡೆ ಜೈಲಿನಲ್ಲೇ ಇದ್ರೂ ಪವಿತ್ರ ಗೌಡ ಜೊತೆ ಮಾತಾಡಬೇಕು ಅಂತ ಕೇಳಿಲ್ವಂತೆ. ಅಸಲಿಗೆ ಪವಿತ್ರ ಗೌಡ ಭೇಟಿಗೆ ನಿಜವಾಗ್ಲೂ ಅವಕಾಶ ಇದೆಯಾ? ದರ್ಶನ್ ಪವಿತ್ರ ಗೌಡ ಭೇಟಿಗಿಲ್ವಾ ಭಾಗ್ಯ? ಅಸಲಿಗೆ ಪತಿ ಪತ್ನಿ ಬಂಧನವಾದ್ರೆ ವಾರಕ್ಕೊಮ್ಮೆ ಭೇಟಿಗೆ ಅವಕಾಶವಿರುತ್ತದೆ. ಆದ್ರೆ ಅಧಿಕೃತವಾಗಿ ಇಬ್ಬರು ಗಂಡ ಹೆಂಡತಿ ಅಲ್ಲ. ಗಂಡ ಹೆಂಡತಿ ಎನ್ನುವುದಕ್ಕೆ ದಾಖಲೆಗಳು ಇಲ್ಲ. ಹೀಗಾಗಿ ಇಬ್ಬರ ಭೇಟಿಗೆ ಅವಕಾಶ ಇರುವುದಿಲ್ಲ. ಇನ್ನು ದರ್ಶನ್ ಪವಿತ್ರ ಗೌಡ ಭೇಟಿಗೂ ಒಂದು ಅವಕಾಶ ಇದೆ. ಅದೇನೆಂದ್ರೆ ಜುಲೈ 4ರಂದು ನ್ಯಾಯಾಂಗ ಬಂಧನ ಅಂತ್ಯವಾಗಲಿದೆ. ಅಂದು ವಿಸಿ ಮುಖಾಂತರ ನ್ಯಾಯಾಧೀಶರ ಎದುರು ಎಲ್ಲ ಆರೋಪಿಗಳು ಹಾಜರಿರಬೇಕು. ಆಗ ಪವಿತ್ರ ಗೌಡ ಮತ್ತು ದರ್ಶನ್ ಕೂಡ ಹಾಜರಾಗಲಿದ್ದಾರೆ. ಅಂದು ಪರಸ್ಪರ ಇಬ್ಬರು ಭೇಟಿ ಮಾಡಲು ಅವಕಾಶವಿದೆ. ಒಟ್ನಲ್ಲಿ ಅಂದು ಗೆಳತಿಗಾಗಿ ಮಾಡಬಾರದನ್ನ ಮಾಡಿದ್ದಾಯ್ತು. ಆದ್ರೆ ಇಂದು ಅದೇ ಗೆಳತಿ ಬದುಕಿಗೆ ಬೇಡವಾದಂತೆ ಕಾಣುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸಿಐಡಿ ತನಿಖೆ ಚುರುಕುಗೊಂಡಿದೆ. ಸೂರಜ್ ಸಮ್ಮುಖದಲ್ಲೇ ಸ್ಥಳ ಮಹಜರು ನಡೆದಿದ್ದು, ಈ ಕೇಸ್ನ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಗನ್ನಿ ಕಡದ ತೋಟದ ಮನೆಯಲ್ಲಿ ಸ್ಥಳ ಮಹಜರು. ಸೂರಜ್ ಸಂತ್ರಸ್ತರ ಸಮ್ಮುಖದಲ್ಲಿ ತನಿಖೆ ಚುರುಕು. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ತನಿಖೆ ಚುರುಕುಗೊಂಡಿದೆ. ಆರೋಪಿ ಸೂರಜ್ ರೇವಣ್ಣ ವಿಚಾರಣೆ ನಡೆಸಿದ ಸಿಐಡಿ ಸ್ಥಳ ಮಹಜರು ಕಾರ್ಯ ನಡೆಸಿತ್ತು. ಕಳೆದ ಜೂನ್ 16ರಂದು ತನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಂತೆ. ಈ ಸಂಬಂಧ ಅರಕಲಗೂಡು ಯುವಕ ಜೂನ್ 22ರಂದು ಹೊಳೆನರಸೀಪುರ ಠಾಣೆಗೆ ದೂರು ನೀಡಿದ್ದ. ಈ ಕೇಸನ್ನ ನಂತರದಲ್ಲಿ ಸಿಐಡಿಗೆ ಹಸ್ತಾಂತರ ಮಾಡಲಾಗಿತ್ತು. ಸದ್ಯ ಕೇಸ್ನ ತನಿಖೆ ಚುರುಕುಗೊಳಿಸಿದ ಸಿಐಡಿ ಮೊದಲ ಸಂತ್ರಸ್ತನನ್ನ ಹೊಳೆನರಸೀಪುರ ತಾಲೂಕಿನ ಗನ್ನಿಕಡದ ತೋಟದ ಮನೆಗೆ ಕರೆದೊಯ್ದು ಸ್ಥಳ ಮಹಜರು ನಡೆಸಿದ್ರು. ಸಂತ್ರಸ್ತನ ಸಮ್ಮುಖದಲ್ಲಿ 3 ತಾಸು ಸ್ಥಳ ಮಹಜರು ನಡೆಸಲಾಯಿತು. ನಂತರ ಸಂಜೆ ಹೊತ್ತಿಗೆ ಸೂರಜ್ನನ್ನ ಸ್ಥಳಕ್ಕೆ ಕರೆದೊಯ್ದು ಮಹಜರು